Yes, thank you, thank you, thank you. I love you, sir. Sir, I love you. I want to love you. I want to love you. ಏ ಅಣ್ಣ ಹಂಗೆ ಮಾಡಬೇಡ ಅಣ್ಣ. ಅಣ್ಣ ನಿಮ್ಮ ಮುಂದೆ ಹೋಗ್ಲೇ ಬೇಡ ಪ್ಲೀಸ್. ಸಾಕು ಸರ್, ಸಾಕು ಸರ್, ಸಾಕು ಸರ್. ಹಲೋ ನೋಡಿ ಸರ್, ಇದು ಸರ್, ಇದು ಸರಿಯಾ? ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಆಗಮನ ಆಗಿದೆ. ವಿಧಾನಸೌಧಕ್ಕೆ ಈಗ ರಾಜ್ಯಪಾಲರು ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ಕಾರಿನಿಂದ ರಾಜ್ಯಪಾಲರು ಕೆಳಗಿಳಿತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ವಾಡಿಕೆಯಂತೆ ಸಿಎಂ ಸ್ಪೀಕರ್ಸ್ಗಳು ಇವರನ್ನ ಬರಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಹೂಗುಚ್ಛವನ್ನು ಕೊಟ್ಟು ಆತ್ಮೀಯತೆಯಿಂದ ನಗು ನಗುತ್ತಲೇ ಸಿಎಂ ಬಸವರಾಜ ಹೊರಟ್ಟಿ ಅವರು, ಯುಟಿ ಖಾದರ್ ಅವರು, ಎಚ್.ಕೆ. ಪಾಟೀಲ್ ಅವರು ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ನೇರವಾಗಿ ಇಲ್ಲಿಂದ ರೆಡ್ ಕಾರ್ಪೆಟ್ ಮೂಲಕ ವಿಧಾನಸೌಧದ ಆವರಣಕ್ಕೆ ಎಂಟ್ರಿ ಆಗುತ್ತೆ, ವಿಧಾನಸೌಧದ ಪ್ರವೇಶ ಆಗುತ್ತೆ. ಅಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಭಾಷಣ ಈಗ ಕುತೂಹಲವನ್ನು ಕೆರಳಿಸಿರುವಂತಹದ್ದು. ತುಂಬಾ ನಗ್ನಗ್ತಾನೆ ಇದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು. ನಗು ನಗುತ್ತಲೇ ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಬರಮಾಡಿಕೊಂಡಿದ್ದಾರೆ ಹೂಗುಚ್ಛವನ್ನು ಕೊಟ್ಟು. ಈಗ ಅವರ ಭಾಷಣ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಹೂಗುಚ್ಛ ಕೊಟ್ಟು ಬರಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಯಲ್ಲಿಯೇ ಯುಟಿ ಖಾದರ್ ಇದ್ದಾರೆ, ಎಚ್.ಕೆ. ಪಾಟೀಲ್ ಅವರಿದ್ದಾರೆ, ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಜಂಟಿ ಅಧಿವೇಶನ ಈಗ ಆರಂಭವಾಗುತ್ತೆ. ನಿನ್ನೆಯಿಂದಲೂ ಕೂಡ ಒಂದೇ ಪ್ರಶ್ನೆ ಇದ್ದಿದ್ದು, ಮಧ್ಯಾಹ್ನದಿಂದ ನಿನ್ನೆ ಮಧ್ಯಾಹ್ನ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಮಾಡಲ್ವಾ ಅಂತ. ಕೊನೆಗೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಆಯಿತು, ಭಾಷಣ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯಲ್ಲಿರುವಂಥ ಕೆಲವು ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು. ಕಾರಣ ಕೇರಳ, ತಮಿಳುನಾಡು, ಜಾರ್ಖಂಡ್ ಈ ಭಾಗಗಳಲ್ಲೆಲ್ಲ ಆಗಿರುವಂಥ ಬೆಳವಣಿಗೆಗಳನ್ನು ಈಗಾಗಲೇ ನೋಡಿದ್ದೀವಿ. ಏನು ಬೆಳವಣಿಗೆ ಆಗಿದೆ ಅಂತ, ಸ್ಪೆಷಲಿ ಕೇರಳ ಮತ್ತು ತಮಿಳುನಾಡಲ್ಲಿ. ಅಲ್ಲಿ ಭಾಷಣವನ್ನು
ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಬೇರೆ ರೀತಿ. ನಾವು ಹೇಳಿದ್ದೇ ಬೇರೆ, ಅವರು ಓದಿದ್ದೇ ಬೇರೆ ಅಂತ ಹೇಳಿ. ಇಲ್ಲೂ ಅದೇ ರೀತಿ ಆಗುತ್ತಾ ಅನ್ನುವಂಥ ಕುತೂಹಲ ಈಗ ಎದ್ದಿದೆ. ಸದ್ಯಕ್ಕೆ ರಾಜ್ಯಪಾಲರಂತೂ ಬಂದಿದ್ದಾರೆ, ಬರಲೇಬೇಕಿತ್ತು, ಇಲ್ಲಾಂದರೆ ಸಂವಿಧಾನದ ವಿರೋಧವಾಗಿರೋದು. 176 ಏನಿದೆ ಆರ್ಟಿಕಲ್ಲು, ಸರ್ಕಾರ ಹೊಸದಾಗಿ ರಚನೆ ಆದ ತಕ್ಷಣ ಮೊದಲನೇ ಬಾರಿಗೆ ಜಂಟಿ ಅಧಿವೇಶನವನ್ನು ಮಾಡ್ತಾರೆ. ಆ ರಾಜ್ಯದಲ್ಲಿರುವಂತಹ ಶಾಸಕರು ಯಾರಿರ್ತಾರೆ, ಜೊತೆಗೆ MLCಗಳು ಯಾರಿರ್ತಾರೆ, ಎರಡೂ ಇದ್ದರೂ ಕೂಡ ವಿಧಾನ ಪರಿಷತ್ ಮತ್ತು ವಿಧಾನಮಂಡಲ ಎರಡೂ ಇದ್ದಾಗ ಎರಡೂ ಸೇರಿಸ್ಕೊಂಡು ಜಂಟಿ ಅಧಿವೇಶನವನ್ನು ಮಾಡ್ತಾರೆ. ಜೊತೆಗೆ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ಜಂಟಿ ಅಧಿವೇಶನದಲ್ಲಿ ಮೊದಲ ಭಾಷಣವನ್ನು ಮಾಡ್ತಾರೆ. ಕಾರಣ, ರಾಜ್ಯದ ಮೊದಲ ಪ್ರಜೆ ರಾಜ್ಯಪಾಲರು. ರಾಜ್ಯಪಾಲರು ಭಾಷಣ ಮಾಡ್ತಾರಾ ಮಾಡಲ್ವಾ ಅಂತ ಕೊನೆಗೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಆಯಿತು, ಭಾಷಣ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಕೊಟ್ಟಂಥ ಭಾಷಣದ ಪ್ರತಿಯಲ್ಲಿರುವಂಥ ಕೆಲವು ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು. ಕಾರಣ, ಕೇರಳ, ತಮಿಳುನಾಡು, ಜಾರ್ಖಂಡ್ ಈ ಭಾಗಗಳಲ್ಲೆಲ್ಲ ಆಗಿರುವಂಥ ಬೆಳವಣಿಗೆಗಳನ್ನು ಈಗಾಗಲೇ ನೋಡಿದ್ದೀವಿ, ಏನು ಬೆಳವಣಿಗೆ ಆಗಿದೆ ಅಂತ. ಸ್ಪೆಷಲಿ ಕೇರಳ ಮತ್ತು ತಮಿಳುನಾಡಲ್ಲಿ ಅಲ್ಲಿ ಭಾಷಣವನ್ನು ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಬೇರೆ ರೀತಿ. ನಾವು ಹೇಳಿದ್ದೇ ಬೇರೆ, ಅವರು ಓದಿದ್ದೇ ಬೇರೆ ಅಂತ ಹೇಳಿ.